ನಮಸ್ಕಾರ. ಹೇಗಿದ್ದೀರಾ ನೀವೆಲ್ಲ? ಏನು ನನ್ನ ಮಗಳು ಕಾಣ್ತಾ ಇದ್ದಾಳೆ ಅಂತ ಆಲೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತು ನನ್ನ ಹುಟ್ಟಿದ ದಿನ, ಅಂದರೆ ಏಪ್ರಿಲ್ 21. ಇವತ್ತು ನನ್ನ ಮಗಳು ಕೊಡಗೂರಿನ ನೃತ್ಯ ನಿಕೇತನ ಇದರ ನೃತ್ಯ ಶಂಕರ ಸರಣಿ ಕಾರ್ಯಕ್ರಮದಲ್ಲಿ ಏಕವ್ಯಕ್ತಿ ಭರತನಾಟ್ಯ ಕಾರ್ಯಕ್ರಮ ನೀಡಲಿಕ್ಕಿದ್ದಾಳೆ. ಹಾಗಾಗಿ ನಾವು ನಮ್ಮ ಮುದ್ದು ಚುಂಚನಿಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ನಾವು ಉಡುಪಿಯತ್ತ ಪ್ರಯಾಣ ಆರಂಭಿಸಿದ್ವಿ. ತನ್ನ ಪ್ರೀತಿಯ ಮೊಮ್ಮಗಳ ನೃತ್ಯ ಕಾರ್ಯಕ್ರಮ ನೋಡಬೇಕು, ಆಸ್ವಾದಿಸಬೇಕು ಅಂತ ಹೇಳಿ ಅವಳ ಅಜ್ಜನೂ ಹೊರಟಿದ್ದಾರೆ ನಮ್ಮ ಜೊತೆಗೆ. ಇನ್ನೊಂದು ಕಡೆಯಲ್ಲಿ ನನ್ನಮ್ಮ ಅಂದರೆ ಶ್ರೀಯನ ಅಜ್ಜಿ ಕೂಡ ಹೊರಟಿದ್ದಾರೆ. ನಾವಿಷ್ಟು ಜನ ಇಲ್ಲಿಂದ ಹೊರಟ್ರೆ ಅವಳ ಅಕ್ಕಂದರು, ಅವಳನ್ನು ಯಾವತ್ತಿಗೂ ತನ್ನ ಪುಟ್ಟ ತಂಗಿಯಂತೆ ಕಾಣುವ ಅಕ್ಕಂದರು, ಅವರೆಲ್ಲರೂ ಬರ್ತಾ ಇದ್ದಾರೆ. ಲಾಸ್ಟ್ ಮಿನಿಟ್ ಆಡಿಯೋ ಎಲ್ಲ ನೋಡಿ ನಾವು ಬಂದು ತಲುಪಿದ್ವಿ ಕೊಡಗೂರಿಗೆ. ದೇವರ ದರ್ಶನ ಎಲ್ಲ ಮುಗೀತು. ಇನ್ನು ಸ್ವಲ್ಪ ಸಮಯದಲ್ಲೇ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಹಾಗಾಗಿ ಗೆಜ್ಜೆಯನ್ನು ಕೊಟ್ಟು ಅವಳು ರೆಡಿ ಆದಳು. ಅವಳಿಗೆ ಧೈರ್ಯ ತುಂಬಿಸಲಿಕ್ಕೆ ಅವಳ ಅಕ್ಕಂದರು ಬಂದಾಗಿದೆ. ಇವರಿಗೂ ಹಾಗೂ ಇವರ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳನ್ನು ಮೊತ್ತಮೊದಲಾಗಿ ಭಾವಿಸಿದ, ಯಾಕಂತ ಹೇಳಿದ್ರೆ 93 ಸರಣಿಯ ಅಲ್ಲಿವರೆಗೆ ಬಂದಿದೆ ಅಂತಾದರೆ ಅದು ನಿಜವಾಗಿ ಒಂದು ದೊಡ್ಡ ಸಾಧನೆಯೇ ಸರಿ. ಹಾಗಾಗಿ ಮೊದಲಿಗೆ ಅವರಿಗೆ ಇದಕ್ಕಾಗಿ ಅಭಿನಂದನೆ.
ಇವತ್ತಿನ ಹುಟ್ಟಿದ ದಿನವನ್ನು ಮೆಮೊರೇಬಲ್ ಆಗಿ ಮಾಡಿದ ನನ್ನ ಮುದ್ದು ಮಗಳು ಹಾಗೂ ನನ್ನ ಮುದ್ದಿನ ಮಕ್ಕಳು ಇವರನ್ನೆಲ್ಲ ನಾನು ನನ್ನ ನೆನಪಿನ ಆಲ್ಬಮ್ಮಲ್ಲಿ ಜೋಪಾನವಾಗಿ ಇಟ್ಕೊಳ್ತೇನೆ. ಕಲಿಯುವಿಕೆ ಬದುಕಿನ ಸಹಪಾಠಿಯಾದರೆ ಸಿಹಿ ನೆನಪುಗಳು ಆಪ್ತಮಿತ್ರನಂತೆ. ಏನಂತೀರಾ? ಮತ್ತೊಂದು ಹೊಸ ವ್ಲಾಗಿನ ಜೊತೆ ನಿಮ್ಮೆಲ್ಲರನ್ನ ಕಾಣ್ತೀನಿ. ಅಲ್ಲಿವರೆಗೆ ರಾಮ್ ರಾಮ್.